ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಮೃತ್ ನಗರೋತ್ಥಾನ ಯೋಜನೆಗೆ ಚಾಲನೆ. ಎಲೆಕ್ಟ್ರಿಕಲ್ ಆಟೋ, ತ್ರಿಚಕ್ರ ವಾಹನ, ಸಿಂಟೆಕ್ಸ್ ವಿತರಣೆ ಮಾಡಿದ ಶಾಸಕ ಸತೀಶ್ ಸೈಲ್. ಅನರ್ಹರ ವಿರುದ್ಧ ಕ್ರಮದ ಎಚ್ಚರಿಕೆ. ಕಾರವಾರ ನಗರಸಭೆಯಲ್ಲಿ ಅಮೃತ್ ನಗರೋತ್ಥಾನ 4ನೇ ಹಂತದ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಎಲೆಕ್ಟ್ರಿಕ್ ಆಟೋ, ತ್ರಿಚಕ್ರ ವಾಹನ ಹಾಗೂ ಸಿಂಟೆಕ್ಸ್ ಟ್ಯಾಂಕ್ಗಳ ವಿತರಣೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಸೌಲಭ್ಯಗಳ ವಿತರಣೆ ಸಂಪೂರ್ಣ ಪಾರದರ್ಶಕವಾಗಿ ನಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಆರ್ಥಿಕ ಸಬಲೀಕರಣ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯ ಉದ್ದೇಶದಿಂದ ಕಾರವಾರ ನಗರಸಭೆಯಲ್ಲಿ ಅಮೃತ ನಗರೋತ್ಥಾನ 4ನೇ ಹಂತದ ಯೋಜನೆಯಡಿ ವಿವಿಧ ಸೌಲಭ್ಯಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಕಾರವಾರ ಶಾಸಕ ಸತೀಶ್ ಸೈಲ್, ವಾಹನಗಳ ವಿತರಣೆಯಲ್ಲಿ ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದೆ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಯೋಜನೆಯಡಿ 11 ಎಲೆಕ್ಟ್ರಿಕಲ್ ಆಟೋಗಳು, 14 ತ್ರಿಚಕ್ರ ವಾಹನಗಳು ಹಾಗೂ 965 ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ಒಟ್ಟು ಸುಮಾರು 1.95 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿತರಿಸಲಾಗುತ್ತಿದೆ. ಈ ಹಿಂದೆ ಇದೇ ರೀತಿಯ ಸೌಲಭ್ಯ ಪಡೆದಿರುವವರ ಮಾಹಿತಿ ಆರ್ಟಿಒ ಮೂಲಕ ಪರಿಶೀಲಿಸಿ ಅನರ್ಹರು ಕಂಡುಬಂದರೆ ವಾಹನಗಳನ್ನು ಹಿಂಪಡೆಯಲಾಗುವುದು ಎಂದು ಶಾಸಕರು ಎಚ್ಚರಿಕೆ ನೀಡಿದರು. ನಗರದ ಕೆಲವು ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿರುವ ಹಿನ್ನೆಲೆಯಲ್ಲಿ 300 ಅರ್ಹ ಫಲಾನುಭವಿಗಳಿಗೆ ಹಂತ ಹಂತವಾಗಿ 965 ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ವಿತರಿಸಿ ನೀರು ಸಂಗ್ರಹಿಸಲು ಶಾಶ್ವತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ವಿಧಾನ ಪರಿಷತ್ ಶಾಸಕ ಗಣಪತಿ ಡಿ ಉಳ್ಬೇಕರ್ ಮಾತನಾಡಿ, ಸರ್ಕಾರದ ವಿಶೇಷ ಅನುದಾನದಡಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಮೀಸಲಾದ ಅನುದಾನದಿಂದ ಈ ಯೋಜನೆ ಜಾರಿಗೊಂಡಿದ್ದು, ಫಲಾನುಭವಿಗಳು ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕುರಿತು ಜಾಗೃತಿ ಮೂಡಿಸಲಾಯಿತು. ಇದೇ ವೇಳೆ ಆಶಾನಿಕೇತನದ ಕಿವುಡ ಹಾಗೂ ಮೂಕ ವಿಕಲಚೇತನ ವಸತಿ ಶಾಲೆಗೆ ಪೀಠೋಪಕರಣಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗಜ್ಜಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು. ನಮ್ಮ ಸಿಎಂಸಿ ಕಮಿಷನರ್ ಅವರನ್ನು ನಾನು ಡೈನಾಮಿಕ್ ಅಂತ ಕರಿತೀನಿ ಅಂತ ಹೇಳಿದ್ರೆ, ಅವರು ಮಾಡುವ ಕೆಲಸ ಸ್ಪಾಟ್ನಲ್ಲಿ ಅವರು ಕೆಲಸ ಮಾಡ್ತಾರೆ ಮತ್ತು ಎಲ್ಲವರನ್ನ ಒಟ್ಟಿಗೆ ತಗೊಂಡು ಹೋಗ್ತಾರೆ. ಕೆಲವರು ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಆದರೆ ಅವರು ಮಾಡಿದಂಥ ಇವತ್ತಿನ ತನಕ ಕೆಲಸದಲ್ಲಿ ನನಗಂತೂ ಯಾವುದೂ ಕಡಿಮೆ ಕಂಡಿಲ್ಲ. ಇವತ್ತು ಈ ಆಟೋ ನಾನು ಇವತ್ತಿನ ತನಕ ಪಾಪ ನಮ್ಮ ಇವರಿಗೂ ಹೇಳಿಲ್ಲ, ಯಾರಿಗೆ, ನಮ್ಮ ಕಮಿಷನರಿಗೂ ಹೇಳಿಲ್ಲ. ನಾನು ಆಟೋಗಳು ಬಂದಲ್ಲಿ ಕೆಲವರು ಆಟೋವನ್ನು 2ನೇ ಸಲ ತಗೋತಾರೆ ಅಂತ ಒಂದು ಸುದ್ದಿ ನನ್ನ ಹತ್ರ ಬಂದಿದೆ. ಅದನ್ನು ಯಾರು ಫಲಾನುಭವಿಗಳಿದ್ದಾರಲ್ಲ ಇವರು ಏನು ಮಾಡಲಿಲ್ಲ, ಪಾರದರ್ಶಕವಾಗಿ DUDC ಅವರು, ಕಮಿಷನರ್ ಅವರೇ ಸ್ವಲ್ಪ ಇದನ್ನು ಕೇಳಿಕೊಳ್ಳಿ, ತಾವು ಪಾರದರ್ಶಕವಾಗಿ ಕಮಿಷನರ್ ಅವರು ಮತ್ತು ಸದಾನಂದ ಅವರು DUDC ಕಡೆಯಿಂದ ಏನು ಮಾಡಿದ್ದಾರೆ, ಟೆಂಡರನ್ನು ಹಾಕಿದ್ದೀವಿ. ಫಲಾನುಭವಿಗಳನ್ನ ನನ್ನ ಹತ್ರ ಬೇಕಾದಷ್ಟು ಜನ ಬಂದರು. ನಾನು ಹೇಳಿದೆ, ಮೆಂಬರ್ಸ್ ಇದ್ದಾರೆ, ಮೆಂಬರ್ಸನ್ನು ಕನ್ಸಿಡರ್ ಮಾಡಲಿ, ಅದನ್ನು ಯಾವ ಥರ ತಾವು ಇದನ್ನು ಮಾಡ್ತೀರಾ ಅದನ್ನು ಮಾಡಿ, ಬಟ್ ಐ ಆಮ್ ರೆಡಿ ಟು ಗಿವ್ ಆ್ಯಸ್ ಪರ್ ಯುವರ್ ಅಡ್ವೈಸ್ ಅಂತ. ಎಷ್ಟೋ ಕಡೆಗೆ ಪೇಪರ್ನಲ್ಲಿ ಬಂತು, ಡಿಲೇ ಆಯಿತು ಅಂತ ಹೇಳ್ಕೊಂಡು. ನಾನು ನನ್ನ ಮಟ್ಟಿಗೆ ಪ್ರಯತ್ನವನ್ನು ಮಾಡಿದೆ, ಆದರೂ ನನಗೆ ಅಷ್ಟು ಬರ್ತಾ ಇಲ್ಲ. ಆದ್ದರಿಂದ 5.5 ಲಕ್ಷದ ಗಾಡಿ ಇದು, ಯಾವುದು, ತ್ರಿಚಕ್ರ ವಾಹನ.
ನಾನು ಇವತ್ತು ಕಮಿಷನರ್ ಅವ್ರ ಹತ್ರ ಒಂದು ಮಾತು ತಮ್ಮೆಲ್ಲರ ಮುಂದೆ ಹೇಳ್ತೇನೆ, ಇದು ತಾವು ಗಮನದಿಂದ ಕೇಳಬೇಕು. ಈ ಫಲಾನುಭವಿಗಳಲ್ಲಿ ಮತ್ತೆ ಇದ್ರ ಮೊದಲೇ ಏನಾದರೂ ಆಟೋ ಬಿಟ್ಟೋ ತಗೊಂಡಿದ್ದರೆ ದಯವಿಟ್ಟು ಈಗಲೇ ಅದರ ಬಗ್ಗೆ ತಾವು ಕಮಿಷನರ್ ಮುಂದೆ ಗಮನಕ್ಕೆ ತನ್ನಿ. ಇದನ್ನು RTO ಅವರಿಗೆ ನಾನು ಕಳಿಸ್ಲಿಕ್ಕೆ ಇವತ್ತು ತಮಗೂ ಒಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ. RTO ಅಷ್ಟು ಸರ್ಟಿಫೈ ಇವರಿಗೆ ನಮ್ಮ ಗವರ್ಮೆಂಟ್ನಿಂದ ಯಾವುದೇ ವಾಹನಗಳು ಸಿಗಲಿಲ್ಲ ಅಂತ. ಒಂದನೊಮ್ಮೆ ಯಾರಾದರೂ ನಾ ತಗೊಂಡಿದ್ದಂಥ ಜೀವಮಾನ್ಯಕ್ಕೂ ಹೇಳುವುದಿಲ್ಲ, ನನಗೆ ತಳ್ಳಿ ಅರ್ಜಿ ಬಂದ ಮೇಲೇ ಇದರ ಅನುಭವ ಬಂದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಆದರೆ ನಾನು ಐ ಆಮ್ ನಾಟ್ ದ ಡಿಸಿಷನ್ ಮೇಕರ್. ಪಾರದರ್ಶಕವಾಗಿ ಅಲ್ಲಿ ಇದು ಮಾಡಿ ನಾವು ಒಂದೇ ಕೆಲಸ ಮಾಡಿದ್ದೇನೆ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನು ಹುಡುಕಿ ನೀವು ಮತ್ತು ನಾವು ಅದಕ್ಕೆ ಇದ್ದ ಫಲಾನುಭವಿಗಳಿಗೂ ಆದಷ್ಟು ಬೇಗ ನಾವು ಪ್ರಯತ್ನ ಮಾಡಿ ಅವರಿಗೆ ವೆಹಿಕಲ್ ತರಿಸೋ ಜವಾಬ್ದಾರಿ ನಂದು. ಆದರೆ ಅದನ್ನು ಪಾರದರ್ಶಕವಾಗಿ ನೋಡುವುದು ಜವಾಬ್ದಾರಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಆಫೀಸರ್ಸ್. ಆದ್ದರಿಂದ ತಾವು ದಯವಿಟ್ಟು ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ವರ್ಡನ್ನು, ಯಾರಾದರೂ ಮೊದಲೇ ತಾವು ತಗೊಂಡಿದ್ದಲ್ಲಿ ಫಲಾನುಭವಿಗಳು ತಗೊಂಡಿದ್ದಲ್ಲಿ ಇದ್ದರೆ ಅದನ್ನು ದಯವಿಟ್ಟು ತಮ್ಮ ಸಾಹೇಬ್ರ ಗಮನಕ್ಕೆ ತನ್ನಿ ಅಂತ ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ. ಎರಡನೇದಾಗಿ ನಮ್ಮ ತ್ರಿಚಕ್ರ ವಾಹನ, ಅದರಲ್ಲೂ ಅಷ್ಟೇ ಸೇಮ್ ವೇ ನಾವು ಅದನ್ನು ಮಾಡಬೇಕು. ನಾನು ಮೊನ್ನೆನೂ ತಾಲೂಕಾ ಪಂಚಾಯತ್ನಲ್ಲಿ ಕೆಲವು ವೆಹಿಕಲ್ ಕೊಟ್ಟಾಗ ನನಗೂ ಒಂದು ಡೌಟ್ ಬಂತು, ಹಾಳಾಗಿದೆ ಅಂತ ಹೇಳ್ಕೊಂಡು ವಾಪಸ್ ತಗೊಂಡಿದ್ದಾರೆ. ಆದರೆ ಅದರ ಮೊದಲೇ ಯಾರು ಕ್ಯೂ ಇದ್ರಲ್ಲ ಅವ್ರಿಗೆ ಕೊಟ್ಟು ಆಮೇಲೆ ಬೇಕಾದ್ರೆ ರಿಪೀಟ್ ಮಾಡ್ಬೋದು. ಮೊದಲೇ ಯಾರಿಗೆ ಸಿಗಲಿಲ್ಲ ಅವರಿಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕಂತ ಹೇಳ್ಕೊಂಡು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಅದೇ ಪ್ರಕಾರ 965 ಸಿಂಟೆಕ್ಸನ್ನು ತಂದಿದ್ದೇವೆ, 300 ಫಲಾನುಭವಿಗಳು ಬಂದಿದ್ದಾರೆ. ನಾನೇನು ಹೇಳ್ತೇನೆ, ಎಷ್ಟೋ ಜನರಿಗೆ ಮನೆಯಲ್ಲಿ ನೀರಿನ ಕೊರತೆಗಳಿದ್ದಾವೆ, ನೀರು ಟ್ಯಾಂಕರ್ ಮೂಲಕ ನಾವು ಕೊಡ್ತಾ ಇದ್ದೇವೆ, ಅವರು ಸಹ ಇದನ್ನು ಪಡೆಯಬಹುದು. ಜನರ ಸೇವೆಯನ್ನು ಮಾಡ್ತೇನೆ. ಆಮೇಲೆ ಬಿಟ್ಟಿದ್ದು ನಿಮಗೆ 2028 ಅಲ್ಲಿ ತನಕ ನಮ್ಮ ಸರ್ಕಾರದ ಅನುದಾನದಲ್ಲಿ ಇವತ್ತು 24.10 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ತೆಗೆದಿಟ್ಟು ಮತ್ತು ಹಿಂದುಳಿದ ವರ್ಗದವರಿಗೂ ಕೂಡ 7.5 ಏನು ತೆಗೆದಿಟ್ಟ ಅದು ಆ ಅನುದಾನದಿಂದ ಇವತ್ತು ಈ ಯೋಜನೆ ಕೊಡಲಿಕ್ಕೆ ಅವಕಾಶ ಆಗದೆ. ತಾವೆಲ್ಲರೂ ಕಾರವಾರದ ಸಮಸ್ತ ನಾಗರಿಕರು ಇವತ್ತು ಇದರ ಉಪಯೋಗ ಪಡ್ಕೊಳ್ಬೇಕು ಮತ್ತು ಮುಂದಿನ ದಿವಸದಲ್ಲೂ ಕೂಡ ಪ್ರತಿ ವರ್ಷ ಇಂಥ ಯೋಜನೆಗಳು ಬರ್ತಾರೆ. ಮತ್ತು ಈ ರಿಕ್ಷಾ ತಗೊಂಡವರಾಗಲಿ, 3 ಚಕ್ರ ಗಾಡಿ ತಗೊಂಡವರಾಗಲಿ, ಟ್ಯಾಂಕ್ ತಗೊಂಡವರಾಗಲಿ ಈ ಸರ್ಕಾರದ ಯೋಜನೆ ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಉಪಯೋಗ ಮಾಡಿಕೊಂಡ್ರೆ ಮುಂದಿನ ದಿವಸದಲ್ಲಿ ಮತ್ತು ಇದಕ್ಕಿಂತ ಹೆಚ್ಚು ಉಪಯೋಗ ಪಡಲಿಕ್ಕೆ ಅವಕಾಶ ಆಗ್ತದೆ ಅಂತ